ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಸೊ ಇವಾಗ ತಾನೇ ನಿಮ್ಮ ಹೊಸ ಸಿನಿಮಾದ ಸ್ಟಾರ್ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ. ಹೌದು. ಸೊ ಏನು ಫೀಲ್ ಆಗ್ತಾ ಇದೆ, ನಿಮ್ಗೆ ಏನು ಅನಿಸ್ತಾ ಇದೆ? ತುಂಬ ಖುಷಿ ವಿಷಯ ಸರ್, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಆ್ಯಂಡ್ ತುಂಬ ಎಕ್ಸೈಟಿಂಗ್ ಆಗಿದ್ದೀವಿ. ಹೇಗೆ ಟ್ರೈಲರ್ ನೋಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ, ನಾವು ಅಂದ್ಕೊಳೋದಕ್ಕಿಂತ ಜಾಸ್ತಿನೇ ಬಂದಿದೆ. ಸೊ ತುಂಬ ಖುಷಿ ಆಗುತ್ತೆ ಸರ್. ಸೊ ಇದೇ ನಿಮ್ಮ ಫಸ್ಟು ಸಿನಿಮಾನ ಹೀರೋಯಿನ್ ಆಗಿ? ಹೌದು ಸರ್, ಹೀರೋಯಿನ್ ಆಗಿ ನನ್ನ ಮೊದಲನೇ ಸಿನಿಮಾ. ತಲ್ವಾರ್ ಅನ್ನೋ ಸಿನಿಮಾದಲ್ಲಿ ಒಂದು ರೋಲ್ ಮಾಡಿದ್ದೀನಿ. ಸೊ ಹೀರೋಯಿನ್ ಆಗಿ ನನ್ನ ಮೊದಲನೇ ಸಿನಿಮಾ ಇದು. ಸೊ ಇದಕ್ಕೆ ಮುಂಚೆ ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಇತ್ತು ತಲ್ವಾರ್ ಬಿಟ್ಟು? ತಲ್ವಾರ್ ಬಿಟ್ಟು ನಾನು ಆ್ಯಡ್ ಶೂಟ್ಸ್ ಎಲ್ಲ ಮಾಡಿದ್ದೀನಿ, ಆ್ಯಂಕರಿಂಗ್ ಮಾಡ್ತಾಯಿದ್ದೆ. ನಟನೆಯಲ್ಲಿ ನನ್ನ ಮೊದಲನೇ ಜರ್ನಿ ಅಂತಲೇ ಹೇಳ್ಬೋದು ಸರ್. ಓಕೆ, ಸೂಪರ್. ಸೊ ನಿಮ್ಮ ಸಿನಿಮಾ ಚೆನ್ನಾಗಿ ಹೋಗಲಿ ಅಂತ ನಾನು ಕೂಡ ಮತ್ತು ನಮ್ಮ ಚಾನಲ್ ಕಡೆಯಿಂದ ಕೂಡ ಆಲ್ ದ ಬೆಸ್ಟ್ ಹೇಳ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಸ್ಕೆಡ್ಯೂಲ್ ಎಷ್ಟು ದಿವಸ ಇತ್ತು ಸರ್? ಅರೌಂಡ್ 15 to 20 ಡೇಸ್ ಅಂತೂ ಇತ್ತು ಸರ್. ಅಂದರೆ ಥ್ರೂಔಟ್ ಮೂವಿ ನೀವಿದ್ದೀರಲ್ಲ? ಥ್ರೂಔಟ್ ದ ಮೂವಿನಲ್ಲಿ ನಾನು ಇದ್ದೀನಿ. ಬಟ್ ನಮಗೆ ಏನಾಗ್ತಿತ್ತು ಅಂದರೆ ಈ ಮಳೆ ಪ್ರಾಬ್ಲಮ್, ವೆದರ್ ಪ್ರಾಬ್ಲಮ್ ಇದೆಲ್ಲ ಸ್ವಲ್ಪ ಜಾಸ್ತಿನೇ ಆಗ್ತಾಯಿತ್ತು. ಸೊ ಹಾಗಾಗಿ ಆಫ್ ಡೇ ಶೂಟ್ ಮಾಡ್ತಾಯಿದ್ವಿ. ಅದು ಸ್ವಲ್ಪ ತೊಂದರೆಗಳೆಲ್ಲ ಆಗ್ತಾಯಿತ್ತು ನಮಗೆ ಶೂಟಿಂಗ್ ಟೈಮಲ್ಲಿ. ವೆದರ್ ತುಂಬಾ ಕೈ ಕೊಡ್ತಾಯಿತ್ತು. ಯಾಕಂದರೆ ಸಡನ್ನಾಗಿ ಗೊತ್ತಲ್ಲ, ಬೆಂಗಳೂರು ವೆದರ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವೇನೇನೋ ಎಕ್ಸ್ಪೆಕ್ಟ್ ಮಾಡೋ ಥರ ವೆದರ್ ಯಾವಾಗಂದ್ರೆ ಮಳೆ ಬರುತ್ತೆ. ಸೊ ಆ ಥರ ಟೈಮಲ್ಲೆಲ್ಲ ಅದರಿಂದ ಸ್ವಲ್ಪ ಶೆಡ್ಯೂಲ್ ಸ್ವಲ್ಪ ಎಳ್ಕೊಂಡೋಯ್ತು ಅಂತಲೇ ಹೇಳ್ಬೋದು ಸರ್. ಸೊ ಈ ಸಿನಿಮಾದ ಮೂಲಕ ನೀವು ಏನು ಮೆಸೇಜ್ ಇಲ್ಲ ಅಂತ ಹೇಳಿದ್ರಿ ನಿಮ್ಮ ಇದರಲ್ಲಿ. ಸೊ ಎಂಟರ್ಟೈನ್ಮೆಂಟ್ 200% ಇದೆ ಅಂತ? ಹೌದು ಸರ್, ಅದೇ ಎಂಟರ್ಟೈನ್ಮೆಂಟ್ ಓರಿಯೆಂಟೆಡ್ ಮೂವಿ ಅಂತಲೇ ಹೇಳ್ಬೋದು ಸರ್. ಎಷ್ಟು ನಿಮಿಷ ಇದೆ ಸರ್? 1.25 ಅವರ್. ಹಾಂ, 45-50 ಮಿನಿಟ್ಸ್ ಇರ್ಬೋದು ಸರ್. ಇದು ಎಲ್ಲೋ ನಿಮಗೆ ಬೋರಿಂಗ್ ಆಗಲ್ಲ, ಟಕ್ಕಂತ ಬರ್ಬೋದು, ಟಕ್ಕಂತ ನೋಡ್ಬೋದು, ಟಕ್ಕಂತ ಹೋಗ್ಬೋದು ಸರ್. ಸೊ ಅದೇ ಸರ್, ನಾನು ಆವಾಗಲೇ ಹೇಳಿದಾಗೆ ದಯವಿಟ್ಟು OTTಗೆ ಬರೋದಕ್ಕೆ ವೆಯ್ಟ್ ಮಾಡಬೇಡಿ ಸರ್. ಯಾಕಂದರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಆ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಸಿಗಲ್ಲ. ನಾನು ಆವಾಗಲೇ ಹೇಳಿದೆ, ನಮ್ಮ ಅಪ್ಪ ಅಮ್ಮಂದಿರು ಕುತ್ಕೊಂಡು ಅವ್ರು ಸಿನಿಮಾ ನೋಡೋದಕ್ಕಿಂತ ಸ್ಟೋರಿಗಿಂತ ಇವ್ರು ಹೇಳೋ ಒಂದು ಮಜಾನೇ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅಯ್ಯೋ ನಾವು 10th ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ವ ಅಂತ ನಮಗೂ ಎಷ್ಟೊಂದು ಸಲ ಅನಿಸುತ್ತೆ. ಬಟ್ ವಿ ಲಕ್ಕಿ ಅಪ್ಡೇಟೆಡ್ ವರ್ಷನಲ್ಲಿ ಹುಟ್ಟಿರೋದ್ರಿಂದ ನಮಗೆ ಥಿಯೇಟರ್ ಎಲ್ಲ ಸಿಕ್ಕಿದೆ. ಸೊ ನಾವೆಲ್ಲ ಕಾಲೇಜ್ಗೆಲ್ಲ ಬಂಕ್ ಹಾಕಿ ನಿಮ್ಗೆ ನಿಜವಾಗ್ಲೂ ಅದನ್ನು 90s ಕಿಡ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಈ ಥರ 90s ಕಿಡ್ ಕೂಡ ನೀವು ಕೆಲಸ ಅದು ಇದು ಅಂದ್ಕೊಂಡು ಯಾಕೆ ಮನೇಲಿ ಕುತ್ಕೊಂಡು OTTಯಲ್ಲಿ ನೋಡ್ತಾ ಇದ್ದೀರಾ? ನಿಮ್ಮ ಆ ಒಂದು ನಿಮ್ಗೆ ಏಜ್ ಆಗ್ತಾ ನಾವು ಸ್ಕೂಲ್ ಡೇಸ್ನ ವಾಪಸ್ ತರೋಕ್ಕಾಗಲ್ಲ, ಕಾಲೇಜ್ ಡೇಸ್ನ ವಾಪಸ್ ತರೋಕ್ಕಾಗಲ್ಲ. ಬಟ್ ಅಲ್ಲಿರೋ ಎಕ್ಸ್ಪೀರಿಯನ್ಸ್ಗಳನ್ನ ನಾವು ಮತ್ತೆ ರಿಕ್ರಿಯೇಟ್ ಮಾಡಬೇಕಲ್ವ. ಸೊ ನಮಗೆ ಈ ಜನ್ರೇಷನ್ ಅವರಿಗೆ ಮುಖ್ಯ ಮನೋರಂಜನೆ ಅಂತಂದರೆ ಸಿನಿಮಾ ನಾವು ನೋಡೋದು 2 ಅವರ್ ಕುತ್ಕೊಂಡು ನೋಡ್ತೀವಲ್ವ, ಅದ್ರ ಹಿಂದೆ ಪರಿಶ್ರಮ ವರ್ಷಾನುಗಟ್ಟಲೆ ಇರುತ್ತೆ ಸರ್. ಅದನ್ನು OTTಲಿ ನೋಡಿಬಿಟ್ಟು ಯಾಕೆ ಅಂದರೆ ಮಾಡೋರಿಗೂ ಬೇಜಾರಾಗುತ್ತೆ. ನಿಮಗೆ ಆ್ಯಕ್ಚುಯಲ್ ಆಗಿ ಏನು ಸಿಗಬೇಕು ಅದು ನಿಜವಾಗ್ಲೂ ಸಿಗಲ್ಲ. ಥಿಯೇಟರಲ್ಲಿ ಇನ್ಯಾರೋ ವಿಜಿಲ್ ಹೊಡಿತಾರೆ, ಅವಾಗ ನಿಮಗೆ ಏನೋ ನೋಡ್ತಾ ಬೋರ್ ಆಗುತ್ತೆ, ಮೊಬೈಲ್ ನೋಡ್ತಾ ಇರ್ತೀರಾ, ಅಲ್ಲಿ ಇನ್ಯಾರೋ ವಿಜಿಲ್ ಹೊಡಿತಾರೆ, ಅಲರ್ಟ್ ಆಗ್ತಾರೆ, ಏನು ಸೀನ್ ಬಂತು ಅಂತ ನೋಡ್ತೀರಾ. ಮನೇಲಿ ಹಂಗಾಗಲ್ಲ ಸರ್. ಸೊ ಹಾಗಾಗಿ ಥಿಯೇಟರ್ಗೆ ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ. ನಿಮ್ಮ ಮುಂದಿನ ಜನ್ರೇಷನ್ ಅವರಿಗೆ ಆ ಫೀಲ್ ಮೆಮೊರಿಯನ್ನು ಹೇಳ್ಬೋದು. ಆ್ಯಂಡ್ ನಿಮ್ಮ ಕಾಲೇಜ್ ಡೇಸ್ನೆಲ್ಲ ವಾಪಸ್ ತರಬೇಕು ಅಂದರೆ ನಿಮ್ಮ ಥಿಯೇಟರ್ಗೆ ಹೋಗಿ. ನನ್ನ ಸಿನಿಮಾ ಅಂತ ಅಲ್ಲ ಸರ್, ನಾನು ಹೇಳ್ತಾ ಇರೋದು ಹೊಸಬ್ರು ಹಳಬ್ರು ಎಲ್ಲರೂ ಕಷ್ಟಪಡೋದೆ ಆಡಿಯನ್ಸ್ ಥಿಯೇಟ್ರಿಗೆ ಬರಬೇಕು ಅಂತ. ಎಲ್ಲರೂ ಕಂಪ್ಲೇಂಟ್ ಒಂದೇ ಆಗಿದೆ, ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಿಲ್ಲ ಅಂತ. ಬನ್ನಿ, ಹೊರಗಡೆ ಯಾರೋ ಪೋಸ್ಟರ್ ನೋಡಿಬಿಟ್ಟು ಅಥವಾ ಒಂದು ಟೈಟಲ್ ನೋಡಿಬಿಟ್ಟು ಸಿನಿಮಾನ ದಯವಿಟ್ಟು ಜಡ್ಜ್ ಮಾಡಬೇಡಿ. 1 to 1 ಬನ್ನಿ, ಸಿನಿಮಾ ನೋಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಹೇಳಿ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳಿ. ನಾವು ಇಂಪ್ರೂವೈಸೇಷನ್ ಮಾಡ್ಕೊಳ್ಳೋದಕ್ಕೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ನೀವು ಮಾಡಬೇಕಿರೋ ಮೊದಲನೇ ಕೆಲಸ ಥಿಯೇಟರ್ಗೆ ದಯವಿಟ್ಟು ಮನೆಯಿಂದ ಹೊರಗೆ ಬಂದು ಥಿಯೇಟರಿಗೆ ಕಾಲಿಡಿ ಅಂತ ಹೇಳ್ತೀನಿ ಸರ್. ಸೂಪರ್, ಥ್ಯಾಂಕ್ ಯು ಸರ್.